ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗರಗ್ ಸರ್. ಸೊ ವೆಲ್ಕಮ್ ಟು ದಿ ಗರ್ಗು ಗರಗ್ ಯೂಟ್ಯೂಬ್ ಚಾನೆಲ್. ನಾನು ಈ ಮೊದಲಿಗೆ ಹೇಳಿದ ಹಾಗೆ 10ನೇ ತರಗತಿಯ ಒಂದೊಂದೇ ಅಧ್ಯಾಯಗಳನ್ನ ನಿಮ್ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಗ್ರಾಮೀಣ ವಿದ್ಯಾರ್ಥಿಗಳನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಸೊ ಈ ಕನ್ನಡ ವರ್ಷನ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ 10ನೇ ತರಗತಿಯ ಭಾಗ 1ರಲ್ಲಿ ಬರುವಂತ ಮೊದಲನೇ ಅಧ್ಯಾಯ, ಮೊದಲನೇ ಚಾಪ್ಟರ್ ನಾವು ಸಮಾಂತರ ಶ್ರೇಣಿ. ಸೊ ಆ ಚಾಪ್ಟರ್ ನ ಇವತ್ತ ಅಭ್ಯಾಸ ಮಾಡೋಣ ಇಲ್ಲಿ. ಸೊ ಸಮಾಂತರ ಶ್ರೇಣಿ, ಈ ಸಮಾಂತರ ಶ್ರೇಣಿ ಅಂತ ನಾವು ಅಭ್ಯಾಸ ಮಾಡೋಕ್ಕಿಂತ ಮೊದಲು ಸೊ ನಾವು ಎಲ್ಲೆಲ್ಲಿ ನಿತ್ಯ ಜೀವನದಲ್ಲಿ ಸಮಾಂತರ ಶ್ರೇಣಿಯನ್ನ ನೋಡ್ತೀವಿ, ಸೊ ಅದರ ಮುಖಾಂತರವಾಗಿ ಡೆಫಿನೇಷನ್ ಅನ್ನ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನೀವು ನೋಡಿರ್ಬೋದು, ಹೂವಿನ ದಳಗಳ ಅಂತ ನಾವು ಕರಿತೀವಿ. ಹೂವಿನ ದಳಗಳು ಸೀರಿಯಲ್ ವಾಗಿ ಅರೇಂಜ್ಮೆಂಟ್ಸ್ ಇರ್ತವೆ. ಸೀರಿಯಲ್ ಆಗಿ ಒನ್ ಬೈ ಒನ್, ಒಂದಾದ ತಕ್ಷಣ. ಸೊ ಇದು ಒಂದು ರೀತಿ ಸಿಸ್ಟಮೆಟಿಕ್ ವೇ ಅಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ. ಓಕೆ, ಸೊ ಅದು ಕೂಡ ಸಮಾಂತರ ಶ್ರೇಣಿ. ಹಾಗಾದ್ರೆ ಸಮಾಂತರ ಶ್ರೇಣಿ ಅಂತಂದ್ರೆ ಏನು? ಸೊ ಒಂದು ಸಮೂಹ ಅಂತ ನಾವ್ ಏನ್ ಕರಿತೀವಿ, ಸಂಖ್ಯೆಗಳ ಸಮೂಹ ಅಂತ ಏನ್ ಕರಿತೀವಿ, ಸಿಸ್ಟಮೆಟಿಕ್ ಆಗಿ ಅರೇಂಜ್ಮೆಂಟ್ ಮಾಡಿರುವುದು. ಸಿಸ್ಟಮೆಟಿಕ್ ಆಗಿ ಅರೇಂಜ್ಮೆಂಟ್ ಮಾಡಿರುವುದು ಅಂತಂದ್ರೆ ಈಗ ಎಕ್ಸಾಂಪಲ್ 2, 4, 6, 8, 2, 4, 6, 8, 10. ನೀವು ನೋಡಬಹುದು 2, 4ರ ಮಧ್ಯದಲ್ಲಿ 2 ಡಿಫರೆನ್ಸ್ ಇದೆ. 4, 6ರ ಮಧ್ಯದಲ್ಲಿ 2 ಡಿಫರೆನ್ಸ್ ಇದೆ. 6, 8ರ ಮಧ್ಯದಲ್ಲಿ ಸೊ 2 ಡಿಫರೆನ್ಸ್ ಇದೆ. ಈ ರೀತಿ ಸಿಸ್ಟಮೆಟಿಕ್ ಆಗಿ ಅರೇಂಜ್ಮೆಂಟ್ ಮಾಡಿರುವಂತದ್ದು. 2ರ ಟೇಬಲ್, ಸೊ ಮಗ್ಗಿಗಳಂತ ನಾವೇನ್ ಕರಿತೀವಿ, 2 ಟೇಬಲ್, 3 ಟೇಬಲ್, 4 ಟೇಬಲ್, 5 ಟೇಬಲ್. ಸೊ ಇವೆಲ್ಲ ಟೇಬಲ್ ಗಳನ್ನ ನೋಡಿದ್ರೆ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ಹೌದಾ? ಇದನ್ನೇ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸಿಸ್ಟಮೆಟಿಕ್ ವೇ ಅಲ್ಲಿ ಒಂದು ನಿರ್ದಿಷ್ಟ ಕ್ರಮದಲ್ಲಿ ನಾವು ಅರೇಂಜ್ಮೆಂಟ್ ಮಾಡಿರ್ತೀವಿ. ಸೊ ಹಾಗಾದ್ರೆ ಆ ನಿರ್ದಿಷ್ಟ ಕ್ರಮ ಅಂತಂದ್ರೆ ಯಾವುದು? ವ್ಯತ್ಯಾಸ, ಡಿಫರೆನ್ಸ್ ಸ್ಥಿರವಾಗಿರ್ಬೇಕು. ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ 2, 4, 6, 8, 10. ನೀವು ಇಲ್ಲಿ ನೋಡಬಹುದು, ಇದರ ವ್ಯತ್ಯಾಸ 2 ಇದೆ, ಇದರ ವ್ಯತ್ಯಾಸ 2 ಇದೆ, ಇದರ ವ್ಯತ್ಯಾಸ 2 ಇದೆ, ಇದರ ವ್ಯತ್ಯಾಸ 2 ಇದೆ. ಹೌದಾ? ಒಂದು ಸಿಸ್ಟಮೆಟಿಕ್ ವೇ ಅಲ್ಲಿ ಸೊ 2ನ್ನ ವ್ಯತ್ಯಾಸವನ್ನಾಗಿ ಇಟ್ಕೊಂಡು ಸಂಖ್ಯೆಗಳನ್ನ ಅರೇಂಜ್ಮೆಂಟ್ ಮಾಡಿದೀವಿ. ಸೊ ಇದನ್ನೇ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಹಾಗಾದ್ರೆ ಡೆಫಿನೇಷನ್, ಸಮಾಂತರ ಶ್ರೇಣಿ ಡೆಫಿನೇಷನ್ ಕೇಳಿದ್ರೆ ಹಿಂಗ್ ಬರಿಬೇಕು. ಸೊ 2 ಪದಗಳ ನಡುವಿನ ವ್ಯತ್ಯಾಸ ಸ್ಥಿರಾಂಕ ಆಗಿಬಿಟ್ರೆ ಅದನ್ನೆಲ್ಲ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಆ ಪದಗಳ ಸಮೂಹವನ್ನ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಹೌದಾ? ಈ ರೀತಿ ಸಮಾಂತರ ಸ್ಥಿರವಾದಂತ ಸಮಾಂತರ ಶ್ರೇಣಿ, ಪದಗಳ ನಡುವಿನ ವ್ಯತ್ಯಾಸ ಕಂಟಿನ್ಯೂಸ್ ಅಂದ್ರೆ ಒಂದಾದ್ಮೇಲೆ ಒಂದು ಬರುವಂತ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ರೆ ಅದನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಆ ಮೊದಲನೇ ಪದವನ್ನ ನಾವು ಎ ಅಂತ ಗುರುತಿಸಿದ್ರೆ, ಸೊ ಎ ಅಂತ ಗುರುತಿಸಿದ್ರೆ ಇದು 2ನೇ ಪದ ಆಯ್ತು, A1. ಸೊ ಇದು 2 ಆಯ್ತು, ಇದು 1 ಅಂತ ಇಟ್ಕೊಡ್ರಿ. ಇದು A3, ಇದು A4. ಹೌದಾ? A1, A2, A3. ಎ ಅಂದ್ರೆ ಮೊದಲನೇ ಪದ A1. ಸೊ ಕಾಮನ್ ಆಗಿ ನಾವು A1 ಇರೋದ್ರಿಂದ ಎ ಅಂತ ಬರಿತೀವಿ. ಇಲ್ಲಿ 4 ನ A2 ಅಂತ ಬರಿತೀವಿ. ಸೊ 6 ನ A3, ಸೊ 8 ನ A4. ಇಲ್ಲಿ 4 ಆಯ್ತು, ಈ 6, ಆಮೇಲೆ ಈ 8 ಅನ್ನ A4 ಅಂತ ಕರಿತೀವಿ, 10 ಅನ್ನ A5 ಅಂತ ಕರಿತೀವಿ. ಸೊ ಎಟ್ಸೆಟ್ರಾ ಇದೇ ರೀತಿ ಬರ್ತಾ ಹೋಗ್ತವೆ. ಇದು ಸಂಖ್ಯೆಗಳ ಸಮೂಹನ A1, A2, A3, A4 ಅಂತ A5 ಅಂತ ಕರಿತೀವಿ. ಹಾಗಾದ್ರೆ ಈ ನಡುವಿನ ವ್ಯತ್ಯಾಸ ಇದೆಯಲ್ಲ, ಇಂಗ್ಲಿಷ್ ನಲ್ಲಿ ಡಿಫರೆನ್ಸ್ ಅಂತ ಕರೆಯೋ ಕಾರಣಕ್ಕಾಗಿ ಡಿ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಯಾವ ಸಂಕೇತ? ಡಿ ಅನ್ನುವ ಸಂಕೇತದಿಂದ. ಡಿ ಅಂದ್ರೆ ಡಿಫರೆನ್ಸ್ ಅಂತ. ಇಲ್ಲಿ ಡಿಫರೆನ್ಸ್ ಸ್ಥಿರ ಅದ ನೋಡ್ರಿ. ಹೌದಾ? ಯಾವಾಗಿದ್ರು ಡಿಫರೆನ್ಸ್ ಅನ್ನ ಈ ಪದವಕ್ಕೆ ಆಡ್ ಮಾಡಿಬಿಟ್ರೆ ಮುಂದಿನ ಪದ ಸಿಗ್ತದೆ ನಮ್ಗೆ. ಡಿಫರೆನ್ಸ್ ಅನ್ನ ಕೂಡಿಸಿದ್ರೆ ಮುಂದಿನ ಪದ ಸಿಗ್ತದೆ, ಅದು ಸಮಾಂತರ ಶ್ರೇಣಿ. ಹೌದಾ? ಸ್ಥಿರವಾದಂತಹ ವ್ಯತ್ಯಾಸವನ್ನ ಸೇರಿಸ್ತಾ ಹೋದಂಗೆ ಅದರ ಮುಂದಿನ ಪದಗಳು ನಮ್ಗೆ ಸಿಗ್ತಾ ಹೋಗ್ತವೆ. ಇದು ಸಮಾಂತರ ಶ್ರೇಣಿ. ಅಥವಾ ಸ್ಥಿರವಾದಂತಹ ವ್ಯತ್ಯಾಸವನ್ನ ಮೈನಸ್ ಮಾಡ್ತಾ, ಸಬ್ಟ್ರಾಕ್ಷನ್ ಮಾಡ್ತಾ ಬಂದಾಗೆ ಹಿಂದಿನ ಪದ ಸಿಗ್ತಾ ಹೋಗ್ತದೆ. ನೀವು ಇಲ್ಲಿ ನೋಡ್ಬೋದು, ಇದರಲ್ಲಿ 2ನ್ನ ಮೈನಸ್ ಮಾಡ್ಬಿಟ್ರೆ ಇದರ ಹಿಂದಿನ ಪದ ಸಿಗ್ತದ. ಈಗ 8 ಸಿಗ್ತದೆ. ಹೌದಾ? ನಮ್ಗಲ್ಲಿ 8 ಸಿಗ್ತದೆ. ಇದು ವ್ಯತ್ಯಾಸ, ಸ್ಥಿರವಾದಂತ ವ್ಯತ್ಯಾಸವನ್ನ ಆಡ್ ಮಾಡ್ತಾ ಹೋದ್ರೆ ಮುಂದಿನ ಪದ ಸಿಗ್ತದ. ವ್ಯತ್ಯಾಸವನ್ನ ಸಬ್ಟ್ರಾಕ್ಷನ್ ಮಾಡ್ತಾ ಬಂದ್ರೆ ಹಿಂದಿನ ಪದ ಸಿಗ್ತದ. ಸೊ ಇಲ್ಲಿ ನಾವು ಪದಗಳನ್ನ ಎ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಈ ಮೊದಲಿಗೆ ಟಿ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಅದು ಕರೆಕ್ಟ್. ಟಿ ಅಂದ್ರೆ ಟರ್ಮ್.
ಹೌದಾ? ಎ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. A1, A2, A3, A4, A5. ಸೊ ಇಲ್ಲಿ ವ್ಯತ್ಯಾಸವನ್ನ ಡಿ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಹೌದಾ? ಈಗಾದ್ರೆ ನಾನು 2, 4, 6, 8, 10, 12 ಹೀಗೆ ಬರಿತಾ ಹೋಗ್ತೀನಿ. ನನಗೆ ಲಾಸ್ಟ್ ಪಾಯಿಂಟ್ ನೀವು ಹೇಳಬೇಕು. ಸಾಧ್ಯನೇ ಇಲ್ಲ. ಸಂಖ್ಯೆಗಳು ಅನ್ಲಿಮಿಟೆಡ್, ಇನ್ಫೈನೈಟ್ ಇತ್ಯಾದಿ ಅನೇಕ ಅನಂತ ಸಂಖ್ಯಾ ಸಮೂಹಗಳನ್ನ ಹೊಂದಿದ್ದಾವೆ. ಸೊ ಹಾಗಾದ್ರೆ ಕೊನೆ ಸಂಖ್ಯೆ ಯಾವುದು? ಕೊನೆ ಸಂಖ್ಯೆ ಗೊತ್ತೇನೆ ಇಲ್ಲ. ಹೌದಾ? ಆದ್ರೆ ನಾನು ಈ ಬರ್ದಿರೋ ಸೀರೀಸ್ ನಲ್ಲಿ ಕೊನೆ ಸಂಖ್ಯೆ ಯಾವುದು? ಈ ಸೀಕ್ವೆನ್ಸ್ ನಲ್ಲಿ ಬರ್ದಿರುವಂತ ಸಂಖ್ಯೆ ಯಾವುದು? 12. ಹೌದಾ? 12 ಕೊನೆ ಸಂಖ್ಯೆ ಇದೆ. ಇದನ್ನ ನಾವು ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಪರಿಮಿತ ಸಮಾಂತರ ಶ್ರೇಣಿ. ನೆನಪಿರಲಿ, ಪರಿಮಿತ ಸಮಾಂತರ ಶ್ರೇಣಿ. ಕೊನೆ ಸಂಖ್ಯೆ 1, 2, 3, 4, 5, 6 12 ಪದಗಳನ್ನ ಹೊಂದಿದೆ. ಈ ಶ್ರೇಣಿಯು 12 ಪದಗಳನ್ನ ಹೊಂದಿದೆ ಅಂತ ನಾನು ಏನ್ ಹೇಳ್ತೀನಿ, ಅದನ್ನ ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಈಗ ನಾನು 3, 5, 7, 9 ಎಟ್ಸೆಟ್ರಾ ಬರ್ಬಿಟ್ಟ, ಎಲ್ಲೆಲ್ಲೂ ಗೊತ್ತಿಲ್ಲ. ಇದನ್ನ ನಾನು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀನಿ. ಅಪರಿಮಿತ ಸಮಾಂತರ ಶ್ರೇಣಿ. ಪರಿಮಿತ ಸಮಾಂತರ ಶ್ರೇಣಿ, ಅಪರಿಮಿತ ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿಗಳು ನಿರ್ದಿಷ್ಟವಾಗಿ ನಮ್ಮ ಎನಿಸ್ಲಿಕ್ಕೆ ಸಾಧ್ಯ ಇದ್ರೆ ಅದನ್ನ ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಎನಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಶ್ರೇಣಿಯನ್ನ ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಹಾಗಾದ್ರೆ ನಾನಿಲ್ಲಿ ಒಂದು ಕಾಮನ್ ಆಗಿ ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲಿವರೆಗೂ ಪದಗಳನ್ನ ಹೊಂದಿದೆ ನಾನು ಹೇಳ್ತೀನಿ. ಕಾಮನ್ ಆಗಿ 12 ಪದಗಳು ತಗೊಳ್ಪ, 5 ಪದಗಳು ತಗೋ, 6 ಪದಗಳು ತಗೋ ಅಂತ ಹೇಳಿ. ಸೊ ಒಮ್ಮೊಮ್ಮೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ n ಪದಗಳನ್ನ ತಗೋ ಅಂತ ನಾನು ಹೇಳ್ತೀನಿ. n ಪದಗಳ ಅಂತಂದ್ರೆ n ತಗೊಳ್ಳೋದಲ್ಲ, n ವರೆಗೂ ನಾವು n ಅನ್ನ 5 ಅಂತ ತುಂಬಿದ್ರೆ 5 ಪದಗಳವರೆಗೆ, n ಅನ್ನ 6 ಅಂತ ತುಂಬಿದ್ರೆ 6 ಪದಗಳವರೆಗೆ. ಸೊ ಈ ರೀತಿ n ಪದಗಳವರೆಗೆ. ನಾನಿಲ್ಲಿ ಕಾಮನ್ ಆಗಿ ಈ ಸಮಾಂತರ ಶ್ರೇಣಿದ ನಾನು ಸೀಕ್ವೆನ್ಸ್ ಅನ್ನ ಬರಿತೀನಿ, ಶ್ರೇಣಿಯನ್ನ ಬರಿತೀನಿ. ಸೊ ಯಾವ ರೀತಿ ನೋಡ್ರಿ, ಮೊದಲನೇ ಪದ ಎ ಆದ್ರೆ ಎರಡನೇ ಪದ ಎ ಪ್ಲಸ್ ಡಿ ಇರ್ತದ. ನಾನು ಆಗ್ಲೇ ಹೇಳಿದ್ನಿ, ಎ ಅನ್ನುವಂಥದ್ದು ಪದ, ಆಮೇಲೆ ಡಿ ಅನ್ನುವಂಥದ್ದು ವ್ಯತ್ಯಾಸ. ಎ ಅನ್ನುವಂಥದ್ದು ಪದ, ಡಿ ಅನ್ನೋದು ವ್ಯತ್ಯಾಸ ಆಗ್ತದೆ. ಮುಂದಿನ ಪದ ಬೇಕಾದ್ರೆ ನಾನು ಏನ್ ಮಾಡ್ತೀನಿ, ಡಿ ಅನ್ನ ಕೂಡಿಸ್ತಾ ಹೋಗ್ತೀನಿ. ಸೊ ಎ ಪ್ಲಸ್ ಡಿ ಸಿಕ್ತು. ಈಗ ಎ ಪ್ಲಸ್ ಡಿ ಗೆ ಡಿ ನ ಕೂಡಿಸ್ಬೇಕು, ಎ ಪ್ಲಸ್ ಡಿ ಗೆ ಪ್ಲಸ್ ಡಿ ಮಾಡಬೇಕು. ಏನಾಯ್ತು? ಎ ಪ್ಲಸ್ 2d. ನೀವು ಒಂದು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಡಿ ಇಲ್ಲ, 1 ಡಿ 2 ಡಿ. ಇದು ಮೊದಲನೇ ಪದ ಆಯ್ತು, ಇದು ಎರಡನೇ ಪದ ಆಯ್ತು, ಇದು ಮೂರನೇ ಪದ ಆಯ್ತು. ಹೌದಾ? ಇಲ್ಲಿ ಮೂರನೇ ಪದ ಆದಾಗ ಎ ಪ್ಲಸ್ 2d ಐತಿ, ಈ ಎರಡನೇ ಪದ ಆದಾಗ ಎ ಪ್ಲಸ್ ಡಿ ಐತಿ. ಹಾಗಾದ್ರೆ ನಾಲ್ಕನೇ ಪದ ಬೇಕಾದ್ರೆ ಎ ಪ್ಲಸ್ 3d, ಐದನೇ ಪದ ಬೇಕಾದ್ರೆ ಎ ಪ್ಲಸ್ 4d. ಹೌದಾ? ಎ ಪ್ಲಸ್ 4d. ಜಸ್ಟ್ ನೀವು ಅಬ್ಸರ್ವ್ ಮಾಡಬಹುದು, ಇದಕ್ಕೆ ಒಂದು ವ್ಯತ್ಯಾಸ ಇದೆ. ಈ ನಂಬರ್ಗೆ ಒಂದು ವ್ಯತ್ಯಾಸ ಇದೆ. 5 ಇದ್ರೆ ಇಲ್ಲಿ 4 ಇರ್ತದ. ಹೌದಾ? ಅದೇ ರೀತಿ ನಾ n ಪದಗಳವರೆಗೆ ಬೇಕಾದ್ರೆ ಇದನ್ನೊಂದು ಸಬ್ಟ್ರಾಕ್ಷನ್ ಮಾಡಬೇಕು. ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಹಾಗಾದ್ರೆ n ಪದಗಳ ಕಂಡು ಹಿಡಿಯುವಂತ ಸೂತ್ರ ಯಾವುದಂತಂದ್ರೆ an is equal to a plus bracket of n minus 1 into d. ಹೌದಾ? an is equal to a plus bracket of n minus 1 into d. ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಸೂತ್ರ ಬಂತ ಹೇಳಿ. ಸೊ a1 ಅದ, a2 ಅದ, ಈ ರೀತಿ. a4 ಬೇಕಾದ್ರೆ a plus 3d ಮಾಡ್ತೀವಿ, a5 ಬೇಕಾದ್ರೆ a plus 4d ಮಾಡ್ತೀವಿ, an ಬೇಕಾದ್ರೆ a plus ಇದರಲ್ಲಿ ಸಬ್ಟ್ರಾಕ್ಷನ್ 1 ಅನ್ನು ಮಾಡ್ತೀವಿ. ಸೊ a plus bracket of n minus 1 into d. ಇದು n ಪದಗಳವರೆಗೆ ಗುರುತಿಸುವಂತಹ ಸೂತ್ರ ಆಗಿರ್ತದ. ಹಾಗಾದ್ರೆ ನಾನು ಇಲ್ಲಿ ಸೀರೀಸ್ ಬರ್ತೇನೆ. ಸೊ ಸೀರೀಸ್ ಅನ್ನ ನೋಡ್ರಿ ಯಾವ ರೀತಿ ಇರ್ತದೆ ಅಂದ್ರೆ, ಸೀರೀಸ್ ಶ್ರೇಣಿ a plus d, a plus 2d, a plus 3d, etc. a plus bracket of n minus 1 into d. ಇದು n-ನೇ ಪದ, ಇದು n-ನೇ ಪದ, ಇದು ಮೊದಲನೇ ಪದ, ಅದು n-ನೇ ಪದ. ಹೌದಾ? ಇದು ಸಮಾಂತರ ಶ್ರೇಣಿ ಆಯ್ತು, n-ನೇ ಪದ ಗುರುತಿಸೋದಾಯ್ತು, ಇದು ಡಿ ಆಯ್ತು. ಸೊ ನಮಗೆ ಹಿಂದಿನ ಪದ ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ನಾನು ಈಗಾಗಲೇ ಹೇಳಿದ್ದೆ, ಡಿ ಅನ್ನ ಮೈನಸ್ ಮಾಡಿಬಿಟ್ರೆ ಹಿಂದಿನ ಪದ ಸಿಗ್ತದ. ಸೊ ಎ ನಲ್ಲಿ ಎ ಮೈನಸ್ ಡಿ ಮಾಡ್ಬಿಟ್ರೆ ಈ ಹಿಂದಿನ ಪದ ಸಿಗ್ತದ. ಹೌದಾ? ಅಬ್ಸರ್ವ್ ಮಾಡೋಣ, ಇಲ್ಲಿ ಎ ಪ್ಲಸ್ 2d ಐತಿ, ಇದರಲ್ಲಿ ಮೈನಸ್ ಡಿ ಮಾಡ್ರಿ. ಎ
ಪ್ಲಸ್ ಇಂಟು ಮೈನಸ್ ಮೈನಸ್ 2d ಒಳಗಡೆ ಒಂದು ಹೋದ್ರೆ 1d ಪ್ಲಸ್ ಡಿ. ಸೊ ಯಾವ ಪದ ಸಿಕ್ತು? ಎರಡನೇ ಪದ ಸಿಕ್ತಲ್ಲ. ಸೊ ಇದೇ ರೀತಿ ಹಿಂದಿನ ಪದವನ್ನ ಡಿ ಅನ್ನ ಮೈನಸ್ ಮಾಡಿಬಿಟ್ರೆ ಹಿಂದಿನ ಪದ ಸಿಗ್ತದ. ಇದು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿರುವಂತದ್ದು. ನಾವೀಗ ಸಮಾಂತರ ಶ್ರೇಣಿಯನ್ನು ಅಭ್ಯಾಸ ಮಾಡಿದ್ವಿ. ಪರಿಮಿತ ಶ್ರೇಣಿ ಅಂದ್ರೆ ಏನ್ ತಿಳ್ಕೊಂಡ್ವಿ, ಅಪರಿಮಿತ ಶ್ರೇಣಿ ಅಂತ ಏನ್ ತಿಳ್ಕೊಂಡ್ವಿ, ಮತ್ತು ಈ ಸಮಾಂತರ ಶ್ರೇಣಿಯ ಎಣ್ಣನೇ ಪದವನ್ನ ನಾವಿಲ್ಲಿ ಅಭ್ಯಾಸ ಮಾಡಿದ್ವಿ. ಸೊ ಎಣ್ಣನೇ ಪದ ನೆನಪಿರ್ಲಿ, ಇಲ್ಲಿ ಸೂತ್ರನು ಇಂಪಾರ್ಟೆಂಟ್. an is equal to a plus bracket of n minus 1 into d. ಹೌದಾ? ಹಾಗಾದ್ರೆ ಸಮಾಂತರ ಶ್ರೇಣಿಯನ್ನ ಬರೀರಿ, ಕಾಮನ್ ಆದಂತ ಸಾಮಾನ್ಯವಾದ ಸಮಾಂತರ ಶ್ರೇಣಿಯನ್ನ ಬರೀರಿ ಅಂತಂದ್ರೆ a plus d, a plus 2d, a plus 3d up to a plus bracket of n minus 1 into d. ಇದು ಸಾಮಾನ್ಯ ಸಮಾಂತರ ಶ್ರೇಣಿಯನ್ನ ಬರೀರಿ ಅಂತ ಹೇಳಿ. ಈಗ ಯಾವ್ದೋ ಒಂದು ನಂಬರ್ ನ a ಕೊಟ್ಟಾಗ d ಕೊಟ್ಟಾಗ ಸಮಾಂತರ ಶ್ರೇಣಿ ಬರಿಬೇಕು. a ಬರಿತೀರಿ, a ಗೆ d ಕೂಡಿಸ್ತೀರಿ, ಅದು ಎರಡನೇ ಪದ ಆಗ್ತದೆ. a ಗೆ 2d ಮಾಡ್ತೀರಿ, ಅದು ಮೂರನೇ ಪದ ಆಗ್ತದೆ. ಇನ್ನು ಎಕ್ಸರ್ಸೈಸ್ ಬಂದಾಗ ನಾನು ನಿಮ್ಗೆ ಎಕ್ಸಾಂಪಲ್ಸ್ ಅನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತೀನಿ. ಇದು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿರುವಂತ ಅಂಶಗಳಾಗ್ತದೆ ಎಣ್ಣನೇ ಪದ. ಹಾಗಾದ್ರೆ ಈ ಮೊತ್ತವನ್ನ ಯಾವ ರೀತಿ ಕಂಡುಹಿಡಿಬೇಕು? ವೆರಿ ಸಿಂಪಲ್. ಇದು ಒಂದು ಸೂತ್ರ ಆಯ್ತು, ನೆನಪಿರ್ಲಿ. an is equal to a plus bracket of n minus 1 into d. ಇದು ಒಂದು ಸೂತ್ರ ಆಯ್ತು, ಇದು ಸಾಮಾನ್ಯ ಆಯ್ತು. ಇನ್ನು ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಮೊತ್ತವನ್ನ ಕಂಡುಹಿಡಿಬೇಕು. ಸೀಕ್ವೆನ್ಸ್ ಸೀರೀಸ್ ಅನ್ನ ಯಾವ ರೀತಿ ಕಂಡುಹಿಡಿತೀರಿ? ಸೊ ಹಾಗಾದ್ರೆ ನಾನು ಇದನ್ನ S1 ಅಂತ ಗುರುತಿಸ್ತೇನೆ. ಸೊ ಎಸ್ ಅಂತ ಗುರುತಿಸ್ತೇನೆ. ಎಸ್ ಎ ಪ್ಲಸ್ ಮಾಡಿಬಿಟ್ರೆ ಸೀರೀಸ್ a plus 2 a plus d a plus 2d up to a plus n minus 1 into d. ಇದರ ಹಿಂದಿನ ಪದ ಯಾವಾಗ ಬರ್ತದ? ಇಲ್ಲಿ 2 ಹಾಕಬೇಕು. a plus n minus 2 into d plus a plus n minus 1 into d. ಹೌದಾ? ಹಿಂದಿನ ಪದವನ್ನ ಹಾಕ್ತೀನಿ. ಈಗ ನಾನು ಏನ್ ಮಾಡ್ತೀನಿ, ಇದನ್ನ ನಾನು ರಿವರ್ಸ್ ಆರ್ಡರ್ ಅಲ್ಲಿ ಬರೆದ್ರು ಅದೇ. ಈಗ 2 plus 3 ಬರ್ದ್ಬಿಟ್ರೆ 5 ಬರ್ತದೆ, 5 plus 3 plus 2 ಬರ್ದ್ರೂ ಅಷ್ಟೇ ಬರ್ತದೆ. 2 plus 3 or 3 plus 2. ಈಗ ಏನ್ ಮಾಡ್ತೀನಿ, ಇದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರೀತೀನಿ. ಸೊ ಇದನ್ನ s equal to ರಿವರ್ಸ್ ಆರ್ಡರ್ a plus bracket n minus 1 into d plus a plus bracket n minus 2 into d plus ನೆನಪಿರ್ಲಿ ಇದು ಬ್ರಾಕೆಟ್ a plus 2d a plus d plus a. ಹೌದಾ? ರಿವರ್ಸ್ ಆರ್ಡರ್ ಅಲ್ಲಿ ಬರ್ತೀನಿ. ನಾನು ಏನೂ ಚೇಂಜ್ ಮಾಡಿಲ್ಲ, ಜಸ್ಟ್ ರಿವರ್ಸ್ ಆರ್ಡರ್ ಅಲ್ಲಿ ಬರ್ತಿದ್ದೀನಿ. a bracket n minus 1 into d a plus n minus 2 into d plus a plus 2d plus a plus d plus a. ರಿವರ್ಸ್ ಆರ್ಡರ್ ಅಲ್ಲಿ ಬರ್ತಿದ್ದೀನಿ. ಇವನು ಎರಡನ್ನ ಕೂಡಿಸ್ರಿ, ಎರಡು ಸೇರಿಸಬೇಕು. ಸೊ ಎರಡು ಸೇರಿಸಿದ್ರೆ s plus s 2s ಆಗುತ್ತೆ. ಹೌದಾ? s plus s 2s ಆಗುತ್ತೆ. ಈ a ನ ಇದಕ್ಕೆ ಸೇರಿಸಬೇಕು. a ಈ ಹೋಲ್ ಬ್ರಾಕೆಟ್ ಗೆ ಸೇರಿಸಬೇಕು. ನೆನಪಿರಲಿ, ಈ ಹೋಲ್ ಬ್ರಾಕೆಟ್ ಗೆ ಸೇರಿಸಬೇಕು. ಇಲ್ಲಿ a ಅದ, ಇಲ್ಲಿ a ಅದ. a plus a 2a plus bracket n minus 1 into d. yes. ಈಗ ಏನ್ ಮಾಡ್ರಿ, ಈ a plus d ನ ಇದಕ್ಕ ಜಾಯಿನ್ ಮಾಡಬೇಕು. ಸೊ ಏನ್ ಬರ್ತದ ಅನ್ನುವಂಥದ್ದು ನೋಡ್ರಿ. a plus d plus a plus n minus 2 into d. ಹೌದಾ? a ಏನಾಯ್ತು? 2a ಆಯ್ತು. ಪ್ಲಸ್ ಇವು ಎರಡೂದರಲ್ಲಿ d ಅನ್ನ ಕಾಮನ್ ತೆಗೆರಿ. ಸೊ d ಅನ್ನ ಕಾಮನ್ ತೆಗೆದ್ಬಿಟ್ರೆ 1 ಪ್ಲಸ್ n ಮೈನಸ್ 2 ಆಯ್ತು. ಸೊ 2a ಪ್ಲಸ್ d ಬ್ರಾಕೆಟ್ 1 ಮೈನಸ್ 2 ಐತಿ. 1 ಮೈನಸ್ 2 ಅಂದ್ರೆ ಎಷ್ಟು? ಮೈನಸ್ 1. n ಮೈನಸ್ 1 ಇಂಟು d ಆರ್ 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು d. ಸಿಂಪ್ಲಿಫೈ ಮಾಡಿದಾಗ ಅದು ಬಂತು. ನೆನಪಿರ್ಲಿ, a ಪ್ಲಸ್ ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು d. a ಪ್ಲಸ್ d ನ ಇದಕ್ಕೆ ಸೇರಿಸ್ತೀವಿ. a ಪ್ಲಸ್ ಡಿ ಓನ್ಲಿ a ಪ್ಲಸ್ ಡಿ ನ ಇದಕ್ಕನ್ನ ಆಡ್ ಮಾಡ್ತೀವಿ. a ಪ್ಲಸ್ ಡಿ ಪ್ಲಸ್ a ಪ್ಲಸ್ ಬ್ರಾಕೆಟ್ n ಮೈನಸ್ 2 ಇಂಟು d ಜಾಯಿನ್ ಮಾಡಿದ್ರೆ a ಪ್ಲಸ್ ಡಿ ಪ್ಲಸ್ a ಬ್ರಾಕೆಟ್ n ಮೈನಸ್ 2 ಆಯ್ತು. a ಕೂಡಿಸಿದ್ರೆ 2a ಆಯ್ತು. ಪ್ಲಸ್ ಇವೆರಡೂದರಲ್ಲಿ d ಅನ್ನ ಇದು ಮತ್ತು ಇದು ಇದರಲ್ಲಿ d ಅನ್ನ ಕಾಮನ್ ತೆಗೆದ್ಬಿಟ್ರೆ 1 ಪ್ಲಸ್ n ಮೈನಸ್ 2 ಆಗುತ್ತಾ. ಸೊ 2 ಮೈನಸ್ 1 ಮೈನಸ್ 1 ಆಗುತ್ತಾ. ಸೊ d ಅನ್ನ ಇಲ್ಲಿ ಕಾಮನ್ ತೆಗೆದಿದ್ದೀನಿ, ನಾನು ಬರೆದಿದ್ದೀನಿ ಇಲ್ಲಿ d ಅನ್ನ ಕಾಮನ್ ತೆಗೆದಿದ್ದು. ಸೊ ಇದನ್ನ ಅರೇಂಜ್ಮೆಂಟ್ ಮಾಡ್ರಿ n ಮೈನಸ್ 1 ಇಂಟು d. ಹೌದಾ? ಈಗ ಇಲ್ಲಿ ಮಧ್ಯದಲ್ಲಿ ಪದಗಳು ಬರ್ತವೆ. ಸೊ ಲಾಸ್ಟ್ ಒನ್ ನೋಡ್ರಿ,
ಸೊ ಲಾಸ್ಟ್ ಒನ್ ಅನ್ನ ಸಹಿತ ಲಾಸ್ಟ್ ಒನ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಇದು ಇದಕ್ಕೆ ಇದನ್ನ ಜಾಯಿನ್ ಮಾಡಬೇಕು. ಹೌದಾ, a ಪ್ಲಸ್ ಬ್ರಾಕೆಟ್ n ಮೈನಸ್ 1d ಗೆ ಇದನ್ನ ಜಾಯಿನ್ ಮಾಡಬೇಕು. ಅವಾಗ ಏನಾಗುತ್ತಾ 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು d ಆಗ್ತದೆ. 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು d ಆಗ್ತದ ಪ್ಲಸ್. ಸೊ ಈ ಪದಕ್ಕೆ ಈ ಪದವನ್ನ ಜಾಯಿನ್ ಮಾಡಬೇಕು. a ಪ್ಲಸ್ ಬ್ರಾಕೆಟ್ n ಮೈನಸ್ 2 ಇಂಟು d. ಸೊ ಇಲ್ಲಿ ಆಲ್ರೆಡಿ ನಾನು ಮಾಡಿದೀನಿ. a ಪ್ಲಸ್ ಬ್ರಾಕೆಟ್ n ಮೈನಸ್ 2 ಇಂಟು d ಅಂದ್ರೆ a ಪ್ಲಸ್ d. a 2a ಆಯ್ತು, n ಮೈನಸ್ 2 ಅನ್ನ ಪ್ಲಸ್ d ಮಾಡಿದಾಗ ಉತ್ತರ 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು d ಬಂತು. ನೆನಪಿರ್ಲಿ, ಏನೇ ಮಾಡಿದ್ರೂ ಎರಡೂ ಕೂಡಿಸಿದ್ರೂ ಒಂದೇ ಸೀರೀಸ್ ಒಂದೇ ಟರ್ಮ್ ಕಂಟಿನ್ಯೂ ಆಗ್ತಾ ಇದೆ. ಯಾವ ಟರ್ಮ್ ಕಂಟಿನ್ಯೂ? 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು d, 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು d, 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು d. ಎಷ್ಟುವರೆಗೂ? n ವರೆಗೂ. ಎಲ್ಲಿವರೆಗೂ? n ವರೆಗೂ. ಹೌದಾ, n ವರೆಗೂ. ನಾನು ನಿಮ್ಗೆ ಇನ್ನೊಂದನ್ನ ಹೇಳ್ತೀನಿ. ಈಗ ಜಸ್ಟ್ ನೀವು ಅಬ್ಸರ್ವ್ ಮಾಡ್ರಿ. ಇಲ್ಲಿ ಏನಂತಂದ್ರೆ ಈಗ 2 ಎರಡನ್ನ 5 ಸತ ಕೂಡಿಸ್ಬೇಕು. ಎಷ್ಟು ಸಲ? 5 ಸಲ. ಎರಡನ್ನ 5 ಸಲ ಕೂಡಿಸ್ಬೇಕು. ಎಷ್ಟು ಸಲ? ಈ 5 ಸಲ. ಹಾಗಾದ್ರೆ ಎಷ್ಟಾಗತ್ತೆ ಉತ್ತರ? 10 ಆಗುತ್ತೆ. ಸೊ ನಾ ಇನ್ನೊಂದು ರೀತಿ ಬರೀಲ್ಲ. ಎರಡನ್ನ ಎಷ್ಟು ಸಲ ಕೂಡಿಸೋದಿದೆ? 5 ಸಲ ಕೂಡಿಸೋದಿದೆ. ಎರಡನ್ನ ಎಷ್ಟು ಸಲ ಕೂಡಿಸೋದಿದೆ? 5 ಸಲ ಕೂಡಿಸೋದಿದೆ. ಅವಾಗ 10 ಬಂತು. ಹೌದಾ? ಎರಡನ್ನ 2 ಸಲ ಕೂಡಿಸಿದ್ರೆ 2 ಇಂಟು 2 4. ಎರಡನ್ನ 3 ಸಲ ಕೂಡಿಸಿದ್ರೆ 3 ಇಂಟು 2 6. ಎರಡನ್ನ 11 ಸಲ ಕೂಡಿಸಿದ್ರೆ 22. ಎರಡನ್ನೊಂದೇ 22. ಅದೇ ರೀತಿ ಈ ಟರ್ಮ್ ಅನ್ನ n ವರೆಗೂ ಕೂಡಿಸೋದಂತಂದ್ರೆ n ಮಲ್ಟಿಪ್ಲೈಡ್ ಬೈ ದಿಸ್ ಟರ್ಮ್. n ಮಲ್ಟಿಪ್ಲೈಡ್ ಬೈ ಈ ಟರ್ಮ್ ಅನ್ನ ಮಾಡಬೇಕು. n ಮಲ್ಟಿಪ್ಲೈಡ್ ಬೈ 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು d. n ಮಲ್ಟಿಪ್ಲೈಡ್ ಬೈ 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು d. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡ್ರಿ, ಎರಡನ್ನ 5 ಸಲ ನಾವು ಕೂಡಿಸ್ಬೇಕು. 5 ಸಲ ಕೂಡಿಸ್ಬೇಕಂದ್ರೆ 5 ಮಲ್ಟಿಪ್ಲೈಡ್ ಬೈ 2 ಮಾಡಿದ್ರು ಬರ್ತದ, ಅಥವಾ ಹಿಂಗ್ ಕಂಟಿನ್ಯೂಸ್ ಆಗಿ ಬರ್ದನು ಬರ್ತದ. ಸೊ ಅದನ್ನ ಪ್ಲಸ್ ಪ್ಲಸ್ ಹಿಂಗ್ ಕಂಟಿನ್ಯೂಸ್ ಆಗಿದೆ. ಎಲ್ಲಿವರೆಗೂ ಕೂಡಿಸ್ತೀನಿ? n ವರೆಗೂ ಕೂಡಿಸೋದದ. n ಮಲ್ಟಿಪ್ಲೈಡ್ ಬೈ ಈ ಟರ್ಮ್ n ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ ಆಫ್ n ಮೈನಸ್ 1 ಇಂಟು d. ಈ ಎರಡನ್ನ ಈ ಕಡೆ ಕಳಿಸ್ರಿ, ಡಿವೈಡೆಡ್ ಬೈ ಆಗ್ತದ. s is equal to n by 2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು d. s ಬ್ರಾಕೆಟ್ n by 2 ಇಂಟು 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು d. ಇದು ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂತ ಸೂತ್ರ. ಹೌದಾ? ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಸೊ ಯಾವ್ದಿದು? s is equal to n by 2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ ಆಫ್ n ಮೈನಸ್ 1 ಇಂಟು d. ಹೌದಾ? ನಾವು ಎರಡು ಸೂತ್ರವನ್ನ ಅಭ್ಯಾಸ ಮಾಡಿದ್ವಿ. ಒಂದು an n ಪದ a ಪ್ಲಸ್ ಬ್ರಾಕೆಟ್ ಆಫ್ n ಮೈನಸ್ 1 ಇಂಟು d. ಒಂದು ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವುದು n by 2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ ಆಫ್ n ಮೈನಸ್ 1 ಇಂಟು d. ನೆನಪಿರ್ಲಿ, ಈ ಸೂತ್ರವನ್ನ ನಾವು ಎಲ್ಲಿ ನೋಡಿದ್ವಿ? ಮತ್ತ ಇನ್ನೊಂದನ್ನ ಈ ಸೂತ್ರ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಈ ಸೂತ್ರವನ್ನ ಸ್ವಲ್ಪ ಮಾಡಿಫೈ ಮಾಡ್ತೀವಿ. 2a ಪ್ಲಸ್ ಬ್ರಾಕೆಟ್ ಆಫ್ n ಮೈನಸ್ 1 ಇಂಟು d. ಇದು ಫೈನಲ್ ಸೂತ್ರನೇ. ಸ್ವಲ್ಪ ಅದನ್ನ ಮಾಡಿಫೈ ಮಾಡ್ತೀನಿ. ನೋಡ್ರಿ, ಇಲ್ಲಿ s is equal to n by 2. ಈ 2a ನ ಏನ್ ಬರೀತೀನಿ? a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು d. ಹೌದಾ? ಬರ್ದು, ಇದು ಕರೆಕ್ಟ್. ಸೊ ಇದು ಏನಿದು? ಎನ್ನೇ ಪದ. ಎನ್ನೇ ಪದ ಅಂದ್ರೆ ಆ ಸೀರೀಸ್, ಆ ಸೀಕ್ವೆನ್ಸ್ ನಲ್ಲಿ ಒಂದನೇ ಪದನೋ ಎರಡನೇ ಪದನೋ ಎಷ್ಟನೇ ಪದ ಅದ? ಕೊನೆ ಪದ. ಎನ್ನೇ ಪದ ಅಂದ್ರೆ ಕೊನೆ ಪದ. ಅದನ್ನ ನಾನು ಏನ್ ಮಾಡ್ತೀನಿ? n by 2 ಬ್ರಾಕೆಟ್ a ಪ್ಲಸ್ l ಅನ್ನೋದ್ರಿಂದ ಗುರುತಿಸ್ತೀನಿ. l ಅಂದ್ರೆ ಲಾಸ್ಟ್ ಟರ್ಮ್, ಕೊನೆ ಪದ. ಹೌದಾ? s is equal to n by 2 ಬ್ರಾಕೆಟ್ a ಪ್ಲಸ್ l ಅಂದ್ರೆ ಕೊನೆ ಪದ ಕೊಟ್ಟಾಗ ಇದನ್ನ ಸೂತ್ರ ಅಪ್ಲೈ ಮಾಡಿ, ಟೈಮ್ ವೇಸ್ಟ್ ಮಾಡ್ಬೇಡ್ರಿ, ಇದನ್ನ ಅಪ್ಲೈ ಮಾಡ್ರಿ, ನಿಮ್ಗ ಆನ್ಸರ್ ಸಿಗ್ತದ ಅಂತ ಹೇಳಿ. ಇದು ಸಮಾಂತರ ಶ್ರೇಣಿಯ ಮೊತ್ತವನ್ನ ಕಂಡುಹಿಡಿಯುವ ಸೂತ್ರ. ಇದು n ಪದಗಳವರೆಗೆ ಯಾವುದೋ ಒಂದು ಪದ ಕೊಟ್ಟರೆ n ಇದ್ದಲ್ಲಿ ನಂಬರ್ ಆಫ್ ಟರ್ಮ್ಸ್ ಅನ್ನು ತುಂಬ್ತೀರಿ. a ಅಂದ್ರೆ ಮೊದಲನೇ ಪದ, d ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಹೌದಾ? ಇದು ಕೊನೆ ಪದ ಕೊಟ್ಟಾಗ n ಅಂದ್ರೆ ಎಷ್ಟು ಟರ್ಮ್ ಅದಾವ? ಅದು a ಅಂದ್ರೆ ಮೊದಲನೇ ಪದ, l ಅಂದ್ರೆ ಕೊನೆ ಪದ. ಮೂರು ಸೂತ್ರ ಅಭ್ಯಾಸ ಮಾಡಿದ್ವಿ. an 2a ಪ್ಲಸ್ ಬ್ರಾಕೆಟ್ ಆಫ್ n ಮೈನಸ್ 1 ಇಂಟು d. ಒಂದು s ಸೀರೀಸ್
ಸೀಕ್ವೆನ್ಸ್ ಅನ್ನ ಕಂಡುಹಿಡಿಯುವುದು n/2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ ಆಫ್ n - 1 ಇಂಟು ಡಿ. ಅಲ್ಲಿ ಸೀರೀಸ್ ಮೊತ್ತವನ್ನ ಯಾವ ರೀತಿ ಕಂಡುಹಿಡಿಬೇಕಂತ ಹೇಳಿ ಇದು ಸೂತ್ರ ಆಯ್ತು. ಕೊನೆ ಪದ ಕೊಟ್ಟಾಗ n/2 ಬ್ರಾಕೆಟ್ a ಪ್ಲಸ್ l. ಇದು ಏನಂತಂದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಸೀರೀಸ್ ಅಂದ್ರೆ ಮೊತ್ತವನ್ನ ಕಂಡುಹಿಡಿಯುವ ಸೂತ್ರ. ಸೊ ಇದಿಷ್ಟು ಮೇನ್ ಇಂಪಾರ್ಟೆಂಟ್ ಆಗಿ ಇರುವುದು ನಿಮ್ಮ ಸಿಲೆಬಸ್ ನಲ್ಲಿ. ಸೊ ಅದನ್ನ ಹೊರತುಪಡಿಸಿ ಇನ್ನೊಂದು ಟರ್ಮ್ ಅನ್ನು ಕೊಟ್ಟಿದ್ದಾರೆ, ಸಮಾಂತರ ಮಾಧ್ಯ ಜಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಬಗ್ಗೆ ಪ್ರೂಫ್ ಆಗ್ಲಿ ಯಾವುದೇ ರೀತಿ ಕೊಟ್ಟಿಲ್ಲ, ಅದನ್ನ ತಿಳ್ಕೊಡ್ರಿ. ಎ ಬಿ ಸಿ ಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಬಿ ಈಕ್ವಲ್ ಟು ಎ ಪ್ಲಸ್ ಸಿ ಡಿವೈಡ್ ಬೈ 2 ಆಗಿರುತ್ತದೆ. ನೆನಪಿಡಿ, ಮಧ್ಯದ ಪದ ಈಕ್ವಲ್ ಟು ಮೊದಲನೇ ಪದ ಮತ್ತು ಕೊನೆ ಪದ ಎ ಪ್ಲಸ್ ಸಿ ಡಿವೈಡ್ ಬೈ 2. ಹೌದಾ? ಬಿ ನಡುವಿನ ಸಮಾಂತರ ಮಾಧ್ಯವಾಗಿದೆ. ಬಿ ಯು ಇ ಸಿ ಸಮಾಂತರ ಮಾಧ್ಯವಾಗಿದೆ. ಹೌದು, ಇದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಕೊಟ್ಟಿಲ್ಲ, ನೀವು ಬಹಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಎನ್ನೇ ಪದ ಸೀರೀಸ್ ಅನ್ನ ಎರಡು ಸೂತ್ರ ಅದಾವು, ಇಷ್ಟು ತಿಳ್ಕೊಂಡ್ಬಿಟ್ರೆ ಇದು ಚಾಪ್ಟರ್ ನ ಕಂಪ್ಲೀಟ್ ಆಯ್ತು. ಹಾಗಾದ್ರೆ ನಾವು ಏನೇನು ಅಭ್ಯಾಸ ಮಾಡಿದ್ವಿ ಅಂತಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಉದಾಹರಣೆಗಳನ್ನ ನೋಡಿದ್ವಿ. ಸಮಾಂತರ ಶ್ರೇಣಿ ಅಂದ್ರೆ ಏನ್ ನೋಡಿದ್ವಿ, ಪರಿಮಿತ ಸಮಾಂತರ ಶ್ರೇಣಿ ಅಂದ್ರೇನು, ಅಪರಿಮಿತ ಸಮಾಂತರ ಶ್ರೇಣಿ ಅಂದ್ರೇನು, ಸಮಾಂತರ ಶ್ರೇಣಿ ಎನ್ನೇ ಪದ, ಸಮಾಂತರ ಶ್ರೇಣಿ n ಪದಗಳ ಮೊತ್ತ ಮತ್ತು ಮಾಧ್ಯ. ಇದಿಷ್ಟು ಸಮಾಂತರ ಶ್ರೇಣಿ ಚಾಪ್ಟರ್ ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಈಸಿಯಾಗಿ ನಾ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೇನೆ ವಿಷಯ. ಸೊ ಇದಕ್ಕೆ ಸಂಬಂಧಪಟ್ಟಂತ ಎಕ್ಸರ್ಸೈಸ್ ಅನ್ನ 1 by 1 ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗ್ತೀನಿ. ಸೊ ಆ ಎಕ್ಸರ್ಸೈಸ್ ಅನ್ನ ನೀವು ಸ್ಟಡಿ ಮಾಡ್ಬೇಕಂತಂದ್ರೆ ಈ ವಿಡಿಯೋವನ್ನ ಮಿಸ್ ಮಾಡಬಾರ್ದು ಮತ್ತು ಮುಂದಿನ ವಿಡಿಯೋವನ್ನ ಮಿಸ್ ಮಾಡಲೇಬಾರ್ದು. ಕಂಟಿನ್ಯೂಷನ್ ಇದ್ಬಿಟ್ರೆ ನಮಗೂ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದ. ಸೊ ಅದಕ್ಕಾಗಿ ಯಾವುದೇ ವಿಡಿಯೋನ ಮಿಸ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ, ಅದ್ರ ಜೊತೆ ಒಂದು ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡ್ರಿ ಮತ್ತು ಈ ನಿಮ್ಮ ಫ್ರೆಂಡ್ಸ್ ಗೆ ಈ ಚಾನೆಲ್ ಬಗ್ಗೆ ಹೇಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಎಷ್ಟೋ ಅಮೌಂಟ್ ಕೊಟ್ಟು ಟ್ಯೂಷನ್ ಕ್ಲಾಸಿಗೆಲ್ಲ ಹೋಗ್ತೀವಿ, ಈ ಜಸ್ಟ್ ನಿಮ್ಮ ಕೈ ಬೆರಳಲ್ಲೇ ಕ್ಲಿಕ್ ಮಾಡಿದ್ಬಿಟ್ರೆ ಚಾಪ್ಟರ್ ಓಪನ್ ಆಗ್ತದೆ. ಸೊ ಅದಕ್ಕಾಗಿ ನಿಮ್ ಜೊತೆ ನಾನು ಇರ್ತೀನಿ. ಮ್ಯಾಥ್ಸ್ ನಲ್ಲಿ ಏನೇ ಡಿಫಿಕಲ್ಟಿ ಬಂದ್ರು ಐ ಆಮ್ ವಿತ್ ಯು, ಡೋಂಟ್ ವರಿ. ಯಾವುದೇ ಡಿಫಿಕಲ್ಟಿ ಏನೇ ಇದ್ರೂ ಈ ವಿಡಿಯೋ ಎಕ್ಸ್ಪ್ಲನೇಷನ್ ಏನಾದ್ರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನು ಮಾತ್ರ ಮರಿಬೇಡಿ. ಸೊ ಮುಂದಿನ ಇದೇ ಚಾಪ್ಟರ್ ದ ಎಕ್ಸರ್ಸೈಸ್ ಅನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಮತ್ತು ಈ 10ನೇ ತರಗತಿಯ ಗಣಿತ ವಿಷಯದ ಎಲ್ಲಾ ಚಾಪ್ಟರ್ ಗಳನ್ನ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.